ವಿವಿಧ ಹಂತಗಳಲ್ಲಿ ಕತ್ತರಿಸ್ತಾ ಬರ್ತೀವಿ. ನೋಡಿ, ನನ್ನ ಗ್ಲಿರಿಸಿಡಿಯ ಕಾಂಡ ಎಷ್ಟು ಬಲಿಷ್ಠವಾಗಿದೆ. ಈ ಕಾಂಡ ಬಲಿಷ್ಠವಾಗಿದೆ ಅಂದರೆ, ಇಷ್ಟು ದಪ್ಪಕ್ಕೆ ಬಂದಿದೆ ಅಂದರೆ ಇದರದ್ದು ಬೇರೆ ಎಷ್ಟು ಒಳಗಡೆ ಹೋಗಿರ್ಬೋದು. ಇದು ಟ್ಯಾಪ್ ರೂಟ್ ಪ್ಲಾಂಟ್, ತಾಯಿ ಬೇರು ಸಸ್ಯ. ಹೆಚ್ಚು ಕಮ್ಮಿ ಇದು 2 ರಿಂದ 2.5 ಅಡಿ ಆಳಕ್ಕೆ ತನ್ನ ಬೇರನ್ನು ವ್ಯಾಪಿಸ್ಕೊಂಡಿರುತ್ತೆ. ಯಾವಾಗ ಇದು ಬೇರು ಭೂಮಿ ಒಳಗೆ ಹೋಗ್ತಾ ಹೋಗುತ್ತೋ ಭೂಮಿನ ಸಡಿಲ್ ಮಾಡ್ತಾ ಹೋಗುತ್ತೆ. ಓಕೆ, ಬೇರು ಒಳಗಡೆ ಹೋಗ್ತಾ ಹೋಗುತ್ತೆ. ಬಿದ್ದ ಮಳೆ ನೀರು ಅಥವಾ ನಾವು ಕೊಟ್ಟಂಥ ನೀರಾವರಿ ನೀರಿನ ವ್ಯವಸ್ಥೆ, ಆ ನೀರು ಇಲ್ಲಿ ಬಿದ್ದಿದ್ದು ಕೆಳಗಡೆಗೆ ಬೇರಿನ ಮುಖಾಂತರ ತಳಮಟ್ಟದ ಮಣ್ಣು, ಸಬ್ ಸಾಯಿಲ್ ಅಂತೀವಿ, ಅಲ್ಲಿ ಹೋಗಿ ಶೇಖರಣೆ ಆಗುತ್ತೆ. ಇಟ್ಸ್ ಎ ಬೆಟರ್ ನ್ಯಾಚುರಲ್ ವೇ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮಳೆ ನೀರು ಕೊಯ್ಲು ಮಾಡಿ ಅದನ್ನು ಕೆಳಗಡೆ ತಳಮಟ್ಟದ ಮಣ್ಣಿನಲ್ಲಿ, ಸಬ್ ಸಾಯಿಲಲ್ಲಿ ಡಿಪಾಸಿಟ್ ಮಾಡೋಕ್ಕೆ ಪ್ರಕೃತಿನೇ ಕೊಟ್ಟಿರೋ ವರ. ಇದರ ಹೆಸರು ಗ್ಲಿರಿಸಿಡಿಯಾ ಅಂತ. ಇದನ್ನು ಈ ಅಂಟು ಕಟ್ ಮಾಡ್ತಾ ಬರ್ತೀವಿ. ಈ ಥರ ಬ್ರಾಂಚಸ್ ಬರ್ತಾ ಬರುತ್ತೆ. ಕಾಣುತ್ತೆ ಇಲ್ಲಿ ಹೂ ಬಿಟ್ಟಿರೋದು, ಪರ್ಪಲ್ ಕಲರ್ ಹೂವಿದೆಯಾ? ಫೋಕಸ್ ಮಾಡಿದ್ದಕ್ಕೆ. ಸೊ ಇದು ನಮ್ಮ ಹೂವು, ಇದೆಲ್ಲ ಹೂವು ಆಯಿತಾ. ನೋಡು, ಇದೆಲ್ಲ ಹೂವು ಇಲ್ಲಿ ಕಾಣಿಸ್ತದೆ ಆಯಿತಾ. ಹೂ ಬಿಟ್ಟಿದೆ. ಈ ಸೀಸನ್ ಇದು. ಈ ಗ್ಲಿರಿಸಿಡಿಯಾ ವರ್ಷಕ್ಕೊಂದ್ಸತಿ ಹೂ ಬಿಡುತ್ತೆ, ಫೆಬ್ರವರಿ ಮಾರ್ಚಿನಲ್ಲಿ. ಆಮೇಲೆ ಈ ರೀತಿ ಕಾಯಿ ಬಿಡುತ್ತೆ. ಇದು ನೋಡು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಹೂವಿಂದನೇ ಕಾಯಿ ಆಗುತ್ತೆ. ಈ ಕಾಯಿಂದ ನಾವು ಬೀಜವನ್ನು ಸಂಗ್ರಹಣೆ ಮಾಡ್ಕೋಬೋದು. ಹೌದಾ? ಗ್ಲಿರಿಸಿಡಿಯಾವನ್ನು ಪ್ರೊಪಗೇಟ್ ಮಾಡಬೇಕು ಅಂದರೆ ನಮ್ಮ ತೋಟದಲ್ಲಿ ಇದನ್ನು ಜಾಸ್ತಿ ಹಾಕ್ಕೋಬೇಕು ಅಂದಾಗ 2 ವಿಧ ಇದೆ. ಒಂದು, ಈ ಥರ ಬಲಿತ ಕಾಯಿಗಳನ್ನು ಕಿತ್ತು ಅದರಲ್ಲಿರ್ತಕ್ಕಂಥ ಬೀಜವನ್ನು ಸಂಗ್ರಹಣೆ ಮಾಡ್ಕೊಳ್ಳೋದು. 2, ಈ ಕಾಂಡಗಳನ್ನು ಈ ರೀತಿ ಸುಮಾರು 2 ಅಡಿ ಅಥವಾ 2.5 ಅಡಿ ಉದ್ದಕ್ಕೆ ಈ ಹಸಿರು ಬಣ್ಣದ ಕಾಂಡ ತಗೋಬಾರ್ದು, ಇದು ಬಲ್ತಿದೆ. ಈ ಥರ ಕಟ್ ಮಾಡಿಕೊಂಡು ಈ ಕಾಂಡವನ್ನು ಕಟ್ ಮಾಡಿ ಒಂದು ಕಡೆ ಇಟ್ಟು ಅದಕ್ಕೆ ಬೇರನ್ನ ಬರೆಸಿ ಆಮೇಲೆ ನಾವೆಲ್ಲ ಹಾಕಬೇಕೋ ಅಲ್ಲಿ ಹಾಕ್ತಾ ಬರ್ಬೋದು. ಸೊ ಒಂದು ಕಾಂಡದಿಂದ ಪ್ರಸರಣ, ಇನ್ನೊಂದು ಬೀಜದಿಂದ ಪ್ರಸರಣ. ಸೀಡ್ ಬೇಸ್ಡ್ ಪ್ರೊಪಗೇಷನ್, ಸ್ಟೆಮ್ ಬೇಸ್ಡ್ ಪ್ರೊಪಗೇಷನ್. ಹೌದಾ? 2ರಲ್ಲೂ ನಾವು ಗ್ಲಿರಿಸಿಡಿಯಾವನ್ನು ನಮ್ಮ ತೋಟದಲ್ಲಿ ಬೆಳೆಸ್ಕೋಬೋದು.